ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಸತ್ನ ಮಕರ ದ್ವಾರದಲ್ಲಿ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇವೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವ ಇದೆ. ಇದಕ್ಕೆ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. INDIA ಕೂಟದಿಂದ ಇದಕ್ಕೆ ಒಂದು ಕಡೆ ಬೆಂಬಲ ಕೂಡ ಸಿಗ್ತಾ ಇದೆ. ಕಪ್ಪು ಶಾಲು ಧರಿಸಿ ವಿಪಕ್ಷ ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಪ್ಪು ಶಾಲುವನ್ನು ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಭಾಗಿಯಾಗಿದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿಯೂ ಕೂಡ ದೊಡ್ಡ ಒಂದು ಗದ್ದಲ ಕೋಲಾಹಲ ಆಗ್ತಾ ಇದೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಒಂದು ಕಡೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಹಾರ ಮತಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಲಕ್ಷಗಟ್ಟಲೆ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ, ಲಕ್ಷಗಟ್ಟಲೆ ಜನಕ್ಕೆ ಗುರುತಿಲ್ಲ, ಲಕ್ಷಗಟ್ಟಲೆ ಜನ ಎರಡೆರಡು ಕಡೆಗಳಲ್ಲಿ ಈ ಒಂದು ಮತ ಹಾಕುವಂಥ ಹಕ್ಕನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಹೀಗೆ ಅಂಥೇಳಿ ಡಿಲೀಷನ್ ಜೋರಾಗ್ತಾ ಇದೆ. ಡಿಲೀಷನ್ ತುಂಬ ಜೋರಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ಈ ಒಂದು ಆಧಾರ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಮುಂತಾದ ವಿಚಾರಗಳಿದೆಯಲ್ಲ, ಇಲ್ಲಿ ಗುರುತಿನ ಚೀಟಿ ಯಾವುದು, ಪೌರತ್ವ ನಿರೂಪಣೆ ಮಾಡೋದು ಯಾವುದು, ಇದೆಲ್ಲ ಒಂದೇನೆ, ಇದೇ ಪೌರತ್ವ, ಇದೇ ಗುರುತಿನ ಚೀಟಿ ಎನ್ನುವ ಧಾಟಿಯಲ್ಲಿ ಚುನಾವಣಾ ಆಯೋಗ ಒಂದು ಕಡೆ ಹೇಳ್ತಾ ಇದೆ. ನಾವು ಗುರುತಿನ ಚೀಟಿಗೆ ಆಧಾರ ಬಳಸಿದ್ರೆ ತಪ್ಪೇನಿಲ್ಲ. ಇಲ್ಲಿ ಈ ಒಂದು ವಿಚಾರದಲ್ಲಿ ಗುರುತಿನ ಚೀಟಿ ಯಾವುದು, ಪೌರತ್ವ ಪತ್ರ ಯಾವುದು ಅನ್ನೋ ಒಂದು ಬಗ್ಗೆ ಕೂಡ ದೊಡ್ಡ ಚರ್ಚೆ ಒಂದು ಕಡೆ ಆಗ್ತಾ ಇದೆ. ಇದರ ಮಧ್ಯೆನೇ ಸಾಕಷ್ಟು ಗದ್ದಲ ಅಧಿವೇಶನದಲ್ಲಿ ನಡೀತಾ ಇದೆ.